ಹಿಂದೂ ಧರ್ಮದಲ್ಲಿ ಅಸಮಾನತೆ ಹೇಳಿಕೆ ಸಿಎಂ ಹೇಳಿಕೆ ವಿರುದ್ಧ ಮುಗಿಬಿದ್ದಿರುವಂತದ್ದು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಇದರಿಂದಲೇ ಮತಾಂತರ ಆಗ್ತಾ ಇದೆ ಅಂತ ಸಿಎಂ ಹೇಳಿಕೆ ಕೊಟ್ಟರು. ಸಿಎಂ ಹೇಳಿಕೆಯನ್ನ ಬಿಜೆಪಿ ಖಂಡನೆಯನ್ನ ಮಾಡಿರುವಂತದ್ದು. ಹಿಂದೂ ಧರ್ಮದ ಅವಹೇಳನ ಆರೋಪ ಸರ್ಕಾರದ ವಿರುದ್ಧ ಬಿಜೆಪಿ ಹಿಂದೂ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಬಿಜೆಪಿಗೀಗ. ಸರ್ಕಾರ ವಿಪಕ್ಷಗಳ ನಡುವೆ ರಾಜಕೀಯ ಧರ್ಮಯುದ್ಧ ಮುಂದುವರೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಏನ್ ಸ್ಟೇಟ್ಮೆಂಟ್ ಕೊಟ್ಟರು, ಅದು ಯಾವ ರೀತಿಯಾಗಿ ರಾಜಕೀಯದಲ್ಲಿ ಕಿಚ್ಚನ್ನ ಹಚ್ಚಿದೆ, ಒಮ್ಮೆ ನೋಡ್ಕೊಂಬ. ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗ್ಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತದೆ? ಸಮಾನತೆ ಈಗ 8 ವರ್ಷ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡಲಿಕ್ಕಾಗಿಲ್ವಾ? ನಿಮ್ಮಂಥ ಸರ್ಕಾರಗಳು ಇವತ್ತು ನಿಜಕ್ಕೂ ಜನವಿರೋಧಿ ಆಗಿದೆ. ಸಂವಿಧಾನದಲ್ಲಿ ಕೇವಲ 6 ಧರ್ಮಗಳಿದ್ದಾವೆ. ಆ 6 ಧರ್ಮ ಬಿಟ್ಟರೆ ಇನ್ಯಾವುದೂ ಧರ್ಮ ಬರೆಯೋಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಒಂದು ಹೊಸದು ಪ್ರಾರಂಭ ಮಾಡಿದ್ದಾರೆ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಕರ್ನಾಟಕದ ರಾಜ್ಯದ ಜನರ ಮನಸ್ಸಿನಲ್ಲಿ ಧರ್ಮದ ಮಧ್ಯೆ, ಜಾತಿಗಳ ಮಧ್ಯೆ ಒಂದು ರೀತಿಯಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವಂಥ, ಗಲಭೆಯನ್ನು ಉಂಟು ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತು ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅನ್ನುವ ಕಾರಣಕ್ಕೋಸ್ಕರನೇ ಮೀಸಲಾತಿ ಎಲ್ಲವೂ ಕೂಡ ಬಂದಿದ್ದು, ಅವ್ರನ್ನ ಉದ್ಧಾರ ಮಾಡಬೇಕು, ಅವ್ರನ್ನೂ ಕೂಡ ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇವರೆಲ್ಲರೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಬರೀ ಹಿಂದೂ ಧರ್ಮ ಮಾತ್ರ ಕಾಣಿಸುತ್ತಲ್ಲ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಇರುವಂಥ ಇಂಟೆನ್ಷನ್ ಆದರೂ ಏನು ಅಂತ? ಇಂಟೆನ್ಷನ್ ಇಸ್ ನಥಿಂಗ್ ಬಟ್ ವೆರಿ ಕ್ಲಿಯರ್. ರಾಜಕಾರಣ ಅವರವರ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ, ಅವರವರ ಮತ ಬ್ಯಾಂಕ್ನ ನೆಲೆಗಟ್ಟಿನಲ್ಲಿ ಮಾತನಾಡ್ತಾರೆ. ಓಕೆ, ಇವರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದ್ದಿದ್ದಕ್ಕೆ ತಾನೆ ಅಂತ. ಇಲ್ಲಿ ಜಾತಿಗಳು ಉಪಜಾತಿಗಳು, ಓಕೆ ನಿಮಗೆ ಬೇರೆ ಕಡೆ ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ, ಮುಸ್ಲಿಂ ಆಗ್ತಾರೆ, ಹಿಂದೂನಲ್ಲಿ ಕನ್ವರ್ಟ್ ಆಗ್ತಾರೆ, ಯಾರಾಗ್ತಾರೆ, ಬ್ರಾಹ್ಮಣರಾಗ್ತಾರೆ, ಲಿಂಗಾಯತರ ಅಂತ ಕನ್ಸಿಡರ್ ಮಾಡ್ತಾರೆ, ಅಥವಾ ಒಕ್ಕಲಿಗರ ಅಥವಾ ಅವರು ದಲಿತ ಹಿಂಗೆಲ್ಲ ಕೇಳ್ತಾರೆ. ಯಾಕೆ ಅಲ್ಲಿ ಮುಸ್ಲಿಮಲ್ಲಿ 99 ಕ್ಯಾಸ್ಟ್ಗಳಿಲ್ವಾ? ಇಲ್ಲಿ ಒಂದು ಸುಮಾರು ಕ್ರಿಶ್ಚಿಯನ್ಸ್ ಅಲ್ಲಿ ಸುಮಾರು ಸಬ್ ಕ್ಯಾಸ್ಟ್ಗಳಿಲ್ವಾ? ಜೈನ್ಸ್ ಅಲ್ಲಿ ಇಲ್ವಾ 5-6? ಸೊ ಎಲ್ಲ ಕಡೆ ಇದ್ದಿದ್ದೆ. ಒಂದು ಮನುಷ್ಯ ಅಂತ ಬಂದ ಮೇಲೆ ಯಾವುದೇ ಧರ್ಮದಲ್ಲಿ ಅಲ್ಲಿ ಅಕ್ಕಪಕ್ಕ ಇರುವಂಥ ಒಂದೇ ಜಾತಿಯ ಅಥವಾ ಒಂದೇ ಪಂಗಡದ ಅಕ್ಕಪಕ್ಕದ ಮನೆಯವರಲ್ಲಿ ಹಲವಾರು ವ್ಯತ್ಯಾಸಗಳಿರ್ತವೆ. ನಾನು ಶ್ರೇಷ್ಠ, ಇವನು ಕನಿಷ್ಠ ಅನ್ನುವಂಥ ಹಲವಾರು ಪ್ಯಾರಾಮೀಟರ್ಗಳನ್ನು ಸೋಷಿಯೋ ಎಕನಾಮಿಕ್ ಮತ್ತು ಅವರ ಲಿಟ್ರಸಿ ಲೆವೆಲಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇದು ಸೊಸೈಟಿಯಲ್ಲಿರುವಂಥ ಓಪನ್, ಇದು ಅದೇನು ಹಿಂದೂ ಧರ್ಮದಲ್ಲಿ ಮಾತ್ರ ಇರುವಂಥದ್ದಲ್ಲ. ಅದು ಇದ್ದಿದ್ದನ್ನು ತೊಡೆದಾಕುವಂಥ ಪ್ರಯತ್ನಗಳನ್ನು ಅಂಬೇಡ್ಕರ್ ಸಹಿತವಾಗಿ, ಅಂಬೇಡ್ಕರ್ ಹಿಂದೇನೂ ಕೂಡ ಹಿಂದೂ ಧರ್ಮದಲ್ಲಿ ಇದ್ದವರೇ ಹಲವಾರು ಸುಧಾರಕ ಮಾಡಿದ್ದಾರೆ ಕೆಲಸವನ್ನು. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು ಅಥವಾ ಬಸವಣ್ಣವ್ರು ಇರ್ಬೋದು, ಇವರೆಲ್ಲ ಯಾರು? ಇವರೆಲ್ಲ ಸುಧಾರಕರೇ ಅಲ್ವಾ? ಸೊ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಎಲ್ಲ ಧರ್ಮಗಳಲ್ಲೂ ಕೂಡ ಅಸಮಾನತೆಗಳು, ಅಸಹಜ ಅನ್ಯಾಯಗಳು ಇದ್ದಿದ್ದೆ. ಆ ಅನ್ಯಾಯಗಳ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಗಳು, ಕಿಚ್ಚುಗಳು ಆಗಿವೆ, ಕ್ರಾಂತಿಗಳಾಗಿವೆ ಧಾರ್ಮಿಕವಾಗಿ. ಅದಾದಮೇಲೆ ಸುಧಾರಣೆಗಳನ್ನು ಕೂಡ ಕಂಡಿವೆ, ಎಲ್ಲ ಮತಗಳಲ್ಲೂ ಕಂಡಿವೆ. ಪ್ರತಿ ಕ್ಷಣದಲ್ಲೂ ಕೂಡ, ಪ್ರತಿದಿನದಲ್ಲೂ ಕೂಡ ಸುಧಾರಣೆ ಆಗಬೇಕು, ಆಗ್ತಾ ಇದೆ. ಸೊ ಇಲ್ಲಿ ಈ ಸೈದ್ಧಾಂತಿಕವಾಗಿ ಮಾತನಾಡುವಂಥ ಇವರುಗಳೇ ಎಷ್ಟೊಂದು ಪೂಜೆ ಪುನಸ್ಕಾರ ಅಥವಾ ಎಲ್ಲವನ್ನು ಮಾಡಲ್ವಾ? ಸೊ ಹಂಗಾಗಿ ಆಮೇಲೆ ಇಲ್ಲಿ ನೋಡಿ, ಈಗ ಹಿಂದೂ ಧರ್ಮ ಅಂದರೆ ಬರೀ ಹಂಗೆ ಮೂಢನಂಬಿಕೆ, ಗೂಢಾಚಾರಕ್ಕೆ ಏನೇನೋ ಹೇಳ್ಬೋದು. ಆದರೆ ಇಲ್ಲೂ ಕೂಡ ಏನು ದೇವರನ್ನು ನಂಬುದವ್ರಿಗೂ ಕೂಡ ಇಲ್ಲಿ ಒಂದು ಚಾರ್ವಾಕ ಅಂತ ಒಂದು ಸ್ಥಾನಮಾನವನ್ನು ಕೊಟ್ಟಿರುವಂಥ ವಿಶಾಲವಾದ ಧರ್ಮ ಅಂತ ಹಿಂದೂ ಪರವಾಗಿ ಮಾತನಾಡುವಂಥವ್ರು ಮಾತನಾಡ್ತಾರೆ. ಅದೇ ನೀವು ಮುಸ್ಲಿಂ ಪರವಾಗಿ ಇರುವಂಥ ಸಂದರ್ಭದಲ್ಲಿ ಅಲ್ಲ ಒಬ್ಬರೇ, ಅವ್ರನ್ನ ಬಿಟ್ಟು ಇನ್ಯಾರೂ ಕೂಡ ದೇವರಲ್ಲ. ಹಿಂದೂ ಧರ್ಮದಲ್ಲಿ ಯಾರೂ ಹೇಳಿಲ್ಲ. ಕ್ರಿಶ್ಚಿಯನ್ನಲ್ಲಿ ಯೇಸು ಒಬ್ಬರೇ, ಅದಾದಮೇಲೆ ಬೇರೆ ಯಾರೂ ಇಲ್ಲ ಅಂತ. ಇಲ್ಲಿ ದೇವನೊಬ್ಬ ನಾಮ ಹಲವು ಅನ್ನುವಂಥ ವಿಶಾಲವಾದ ಡೆಫಿನೇಷನನ್ನು ಕೊಟ್ಟಿದೆ ಅಲ್ವಾ ಹಿಂದೂ ಧರ್ಮ. ಸೊ ಅದರ ಅಡಿಯಲ್ಲಿ ನೀವು ನೋಡೋದಾದರೆ ಈಗ ಅವರು ಏನು ಹೇಳ್ತಾ ಇದಾರಲ್ಲ, ಒಂದೇ ದೇವರು ಒಂದೇ ಧರ್ಮ ಅಂತ, ಆ ಥರ ಅಸಮಾನತೆಗಳಿಲ್ಲ ಅಂತ. ಇಲ್ಲೂ ಕೂಡ ಅಷ್ಟೇ, ದೇವರಿರೋದು ಒಂದೇ, ಚೈತನ್ಯ ಅಂತ ಇರುವಂಥದ್ದು ಒಂದೇ, ಅದರ ಹೆಸರುಗಳು ಬೇರೆ ಬೇರೆ ಅನ್ನುವಂಥ ಒಂದು ವಿಶಾಲ ಬ್ರಾಡ್ ಡೆಫಿನೇಷನ್ ಹಿಂದೂ ಧರ್ಮ ಕೂಡ ಕೊಟ್ಟಿದೆ. ಆದರೆ ಧರ್ಮದಲ್ಲಿ ಯಾವುದೇ ದೋಷಗಳಿಲ್ಲ. ಧರ್ಮವನ್ನು ಆಚರಣೆ ಮಾಡುವಂಥ ಕೆಲವು ಕ್ಷಿಪ್ತ ಒಂದು ರೀತಿ ವಿಕ್ಷಿಪ್ತ ಮನಸ್ಥಿತಿಗಳಲ್ಲಿ ಇದು ಬಂದಿರುವಂಥದ್ದು. ಅದು ಧರ್ಮದ ಹೊರತಾಗಿಯೂ ಕೂಡ ವ್ಯಕ್ತಿಗತವಾಗಿ ಶ್ರೇಷ್ಠ ಕನಿಷ್ಠ ಅನ್ನುವಂಥ ವ್ಯಸನ ಇದ್ದಿದ್ದೇ ಮನುಷ್ಯನಿಗೆ. ಮನುಷ್ಯ ಇದ್ದ ಕಡೆ ಇಂಥದ್ದು ಹಾಗೇ ಆಗುತ್ತೆ. ಒಂದು ಕಡೆ ಸಿಟಿ, ಇದ್ದ ಕಡೆ ಸ್ಲಮ್ ಇರುತ್ತಲ್ಲ, ಹಂಗೆ ಆ ಮನುಷ್ಯನಲ್ಲಿ 10 ದೋಷಗಳಿರ್ತವೆ. ಅದರದ ಒಂದು ರಿಫ್ಲೆಕ್ಷನ್ ಬಿಟ್ಟರೆ ಇಲ್ಲ ಆಗ್ತಿರುವಂಥದ್ದು ಕೂಡ ಅಂಥದ್ದೇ ರಾಜಕಾರಣದ ಒಂದು ದೋಷ. ಸೊ ಅದನ್ನು ಇವರು ರಾಜಕೀಯವಾಗಿ ಬಳಸ್ತಾರೆ. ಬಿಜೆಪಿ ಅವರು ಕೌಂಟರ್ ನರೇಟಿವ್ ಅಲ್ಲೂ ಕೂಡ ರಾಜಕೀಯವಾಗಿ ಬಳಸ್ತಾರೆ. ಇವ್ರು ಕೊಟ್ಟಿರುವಂಥ ಅಥವಾ ತಗೊಳ್ತಿರುವಂಥ ಕೆಲವು ನಿರ್ಣಯಗಳೇನಿರ್ತಾವಲ್ಲ, ಆ ನಿರ್ಣಯಗಳಲ್ಲಿ ಬ್ರಾಡ್ ಆಗಿ ನೋಡಿದ್ರೆ
ಸುಧಾರಣೆಯ ಲೆಕ್ಕಾಚಾರ ಅಥವಾ ಉದ್ಧಾರದ ಲೆಕ್ಕಾಚಾರ ಇದ್ರೆ ಕೆಲವು ಕಡೆ ರಾಜಕೀಯ ಅಜೆಂಡಾಗಳು ಇದ್ದೇ ಇರುತ್ತೆ. ಎರಡೂ ಪಕ್ಷದವರು ಯಾರೇ ಮಾಡಿದ್ರು ಕೂಡ ರಾಜಕೀಯ ಅಜೆಂಡಾಗಳು ಫ್ಲೇವರ್ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೊಂದು ಕಿಡಿ ಒತ್ತದಾಗ ದೊಡ್ಡ ಚರ್ಚೆ ಆಗುತ್ತೆ, ನರೇಟಿವ್ ಬಿಲ್ಡ್ ಆಗುತ್ತೆ, ಇನ್ನಷ್ಟು ಪೊಲರೈಸೇಷನ್ ಆಗುತ್ತೆ, ಅವರವರಿಗೆ ಅನುಕೂಲಕರವಾಗಿ ಧ್ರುವೀಕರಣಗಳಾಗುತ್ತೆ ಅನ್ನೋದಷ್ಟೇ ಗೊತ್ತಿರುವಂತಹ ಜಾಣ ರಾಜಕಾರಣಿಗಳು ಮಾಡುವಂಥ ರಾಜಕಾರಣ ಪೃಥ್ವಿ. ಪಟೇಲ್ ಇಲ್ಲಿ ಸಮಾನತೆ ಅಸಮಾನತೆ ಎಲ್ಲ ಮಾತನಾಡಕ್ ಚೆನ್ನಾಗಿದೆ. ಈಗ ಬರೀ ರಾಜಕಾರಣದಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಎಷ್ಟೆಲ್ಲ ದಲಿತ ನಾಯಕರೆಲ್ಲ ಇದ್ರು, ಯಾವತ್ತಾದ್ರೂ ಅವರನ್ನು ಮುಖ್ಯಮಂತ್ರಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಸಮಾನತೆ ಅನ್ನುವಂಥ ವಿಚಾರವನ್ನ ಮಾತನಾಡ್ತಾರಲ್ಲ ಇವರು. ಅದರ ಜೊತೆಗೆ ಸರ್ಕಾರ ಈಗ ಜಾತಿಗಣತಿ ಅನ್ನುವಂಥದ್ದು ಮಾಡ್ಲಿಕ್ಕೆ ಹೊರಟಿರುವಂತ ಸಂದರ್ಭದಲ್ಲಿ 52 ಸಪರೇಟ್ ಜಾತಿಗಳಿಗೆ ಮತಾಂತರ ಆಗುವಂಥವ್ರಿಗೆ ಒಂದು ಸಪರೇಟ್ ಕಲಮನ್ನ ಕೊಟ್ಬಿಟ್ಟು ನೀವು ಎಂಥದ್ದು ಹಿಂದೂ ಕ್ರಿಶ್ಚಿಯನ್ ಅಥವಾ ಲಿಂಗಾಯತ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅಂತಲೂ ಬೇಕಿದ್ರೆ ಮೆನ್ಷನ್ ಮಾಡ್ಕೊಳ್ಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ಕೂಡ ತೀವ್ರ ವಿರೋಧಕ್ಕೆ ಕಾರಣ ಆಗ್ತದೆ. ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಈ ರೀತಿಯಾಗೆಲ್ಲ ಮಾಡ್ತಾ ಹೋಗ್ತಾ ಅಂತ? ನಮಗೆ ಮತಾಂತರ ಯಾವ ಕಾರಣಗಳಿಗೆ ಆಗುತ್ತೆ ಅನ್ನೋದು ಚರ್ಚೆ. ಸಮಾಜದಲ್ಲಿ ಅಸಮಾನತೆ ಇಲ್ಲ ಅಂತ ಯಾರು ಹೇಳ್ತಾರೋ? ಎಲ್ಲ ಧರ್ಮದಲ್ಲೂ ಅಸಮಾನತೆ ಇದೆ. ಹಿಂದೂ ಧರ್ಮದಲ್ಲಿದೆ, ಇಸ್ಲಾಂ ಧರ್ಮದಲ್ಲಿ, ಕ್ರೈಸ್ತ ಧರ್ಮದಲ್ಲೂ ಅಸಮಾನತೆ ಇದೆ. ಆದರೆ ಅತಿ ಹೆಚ್ಚು ಮತಾಂತರ ಆಗ್ತಿರ್ತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಮತಾಂತರ ಆಗ್ತಿರ್ತಕ್ಕಂಥದ್ದು. ಈ ಸಮಾಜದಲ್ಲಿ ಯಾವಾಗ ಶತಶತಮಾನಗಳಿಂದಲೂ ಕೂಡ ಅಸಮಾನತೆ, ಜಾತಿ ವ್ಯವಸ್ಥೆ, ಶೋಷಣೆ, ಬಡತನ, ಹಸಿವು, ನಿರುದ್ಯೋಗ ಮತ್ತು ಆಮಿಷ, ಈ ಒಂದು 6 ಕಾರಣಗಳಿಗಾಗಿ ಬಹುತೇಕ ಮತಾಂತರಗಳು ಆಗ್ತಿರ್ತಕ್ಕಂಥದ್ದು. ಇನ್ನು ನಿಮಗೆ ಗೊತ್ತಿರಲಿ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಮತಾಂತರ ಆಗಿದ್ದರು. ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದರು. ಯಾಕಂತ ಹೇಳಿದ್ರೆ ಅವರು ಹಿಂದೂ ಧರ್ಮದಲ್ಲಿದ್ದರು, ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರ ಆದರು. ಮತಾಂತರ ಆಗುವುದು ಅದು ಕೂಡ ರೈಟ್ಸ್, ನಿಮಗೆ ವೈಯಕ್ತಿಕ ಹಕ್ಕು. ಮತಾಂತರ ಅನ್ನೋದು ಸಂವಿಧಾನ ಕೊಟ್ಟಿರ್ತಕ್ಕಂಥ ವೈಯಕ್ತಿಕ ಹಕ್ಕು. ಆದರೆ ಎಲ್ಲಿಯವರೆಗೆ ಜಾತಿ ವ್ಯವಸ್ಥೆ ಇರುತ್ತೆ, ಎಲ್ಲಿವರೆಗೆ ಅಸಮಾನತೆ ಇರುತ್ತೆ, ಎಲ್ಲಿವರೆಗೆ ಬಡತನ ಇರುತ್ತೆ, ಎಲ್ಲಿವರೆಗೆ ಬದುಕು ಕಷ್ಟ ಅನಿಸುತ್ತೆ, ಇದು ಪ್ರಮುಖವಾಗಿ ಮತಾಂತರಕ್ಕೆ ಮೂಲ ಕಾರಣ. ಈ ಎಲ್ಲದರ ನಡುವೆ ಇವತ್ತು ಕ್ರೈಸ್ತ ಮಿಷನರಿಗಳು ಕೂಡ ಮತಾಂತರವನ್ನು ಮಾಡ್ತಿರ್ತಕ್ಕಂಥದ್ದು. ಆ ಮತಾಂತರ ಅದು ಆಮಿಷದಿಂದ ಮಾಡುವಂಥ ಮತಗಳು. ನಿಮಗೆ ಗೊತ್ತು, ಅನೇಕರು ತಮಿಳ್ ಕ್ರಿಶ್ಚಿಯನ್ಸು, ದಲಿತ್ ಕ್ರಿಶ್ಚಿಯನ್ಸ್ ಅಂತಿದೆ. ಅವರು ಕೂಡ ನೇರವಾಗಿ ಈಗ ಕ್ಯಾಥೋಲಿಕ್ ಆಗಲಿ ಪ್ರೊಟೆಸ್ಟೆಂಟ್ ಅಂತ ಹೇಳಲ್ಲ, ಅಲ್ಲೂ ಕೂಡ ಅಸಮಾನತೆ ಅಂದರೆ ದಲಿತ್ ಕ್ರಿಶ್ಚಿಯನ್, ತಮಿಳ್ ಕ್ರಿಶ್ಚಿಯನ್ಸ್ ಅಥವಾ ಈಗ ಮಾಡಕೊಟ್ಟಿದ್ದಾರೆ ಗೌಡ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಯಾರು ಮತಾಂತರ ಆಗ್ತಾರೆ, ಮತಾಂತರ ಮಾಡ್ತಕ್ಕಂಥ ಯಾವ ಮಿಷನರಿಗಳಿದ್ದಾವೆ ಅವರು ಕೂಡ ನೇರವಾಗಿ ಇವರು ಕ್ಯಾಥೋಲಿಕ್, ಇವರು ಪ್ರೊಟೆಸ್ಟೆಂಟ್ ಅಂತ ಸೇರಿಸ್ಕೊಂತಿಲ್ಲ. ಅಲ್ಲೂ ಕೂಡ ಅಸಮಾನತೆ ಅಂದರೆ ಅವ್ರನ್ನ ಮತಾಂತರ ಮಾಡಿಕೊಂಡು ಅಲ್ಲೇ ಅವರ ಜೊತೆಗಡೆ ಮತ್ತೊಂದು ಕಡೆ ಬೇರೆ ಇಡುವಂಥ ಹುನ್ನಾರಗಳು ಇರ್ತಕ್ಕಂಥದ್ದು. ಎಲ್ಲಿ ಇಸ್ಲಾಂ ಧರ್ಮದಲ್ಲೂ ಕೂಡ ಅನೇಕ ಸಮುದಾಯಗಳು, ಕೇವಲ ಮುಸ್ಲಿಮ್, ಅಲ್ಲೂ ಕೂಡ ಸಿಯಾ, ಸುನ್ನಿ, ಪಿಂಜಾರರು, ಸೂಫಿ, ಅನೇಕ ಅಲ್ಲೂ ಕೂಡ ಅಸಮಾಧಾನ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಕೋಸ್ಟಲ್ ಭಾಗದಿರ್ತಕ್ಕಂಥವ್ರು ಈ ಕಡೆ ಕೆಲವರು ಬಡ ಮುಸ್ಲಿಮ್ರು ಏರಿಯಾಗಳಿಗೆ ಹೋಗಲ್ಲ. ಶ್ರೀಮಂತ ಮುಸ್ಲಿಮರು ಯಾವ ಬಡ ಮುಸ್ಲಿಮರು ಏರಿಯಾಗಳಿಗೆ ಹೋಗ್ತಾರೆ, ಯಾವ ಬಡ ಮುಸ್ಲಿಮರನ್ನು ತಮ್ಮ ಮನೆಗೆ ಸೇರಿಸ್ಕೊಂತಾರೆ, ಯಾವ ಬಡ ಮುಸ್ಲಿಮ್ನ ತಮ್ಮ ಜೊತೆ ಕೂರಿಸ್ಕೊಂಡು ಎಲ್ಲ ಒಂದು ಕಡೆ ಸ್ಲಮ್ ಇರ್ತಕ್ಕ ಮುಸ್ಲಿಮ್ ಪಕ್ಕದಲ್ಲಿ ಕೂತ್ಕೊಂಡು ಊಟವನ್ನು ಮಾಡ್ತಾರೆ. ಅದೇ ರೀತಿ ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಎಲ್ಲಿ ಅಸಮಾನತೆ, ಹಸಿವು, ಬಡತನ, ನಿರುದ್ಯೋಗ, ಜಾತಿ ವ್ಯವಸ್ಥೆ ಇವು ಎಲ್ಲಿವರೆಗೆ ತೊಲಗಲ್ಲ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರುತ್ತೆ, ಎಲ್ಲಿವರೆಗೆ ಜಾತಿ ಹೆಸರಿನಲ್ಲಿ ಶೋಷಣೆ ಇರುತ್ತೆ, ಅಲ್ಲಿ ಮತಾಂತರಗಳು ಆಗ್ತಿರ್ತಕ್ಕಂಥ. ಇದಕ್ಕೆ ಏನು ಕಾರಣ? ಇದಕ್ಕೆ ಇಡೀ ಸಮಾಜದಲ್ಲಿರ್ತಕ್ಕಂಥ ಕಾರಣ ಮೇಲು ಕೀಳು ಮತ್ತು ಈ ಜಾತಿ ವ್ಯವಸ್ಥೆ ಬಹುತೇಕ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಆಮಿಷ, ನಾ ಹೇಳಿದ್ನಲ್ಲ, ಕೆಲವು ಮೆಷಿನರಿಗಳು, ನಾನು ಇಂಥರ ಅಂತ ಹೇಳಲ್ಲ, ಕೆಲವು ಅದು ಕ್ರೈಸ್ತ ಮೆಷಿನರಿಗಳು, ಮತ್ತೊಂದು ಮೆಷಿನರಿಗಳು, ಕೆಲವರು ಆಮಿಷ ಒಡ್ಡಿ ಮತಾಂತರ ಮಾಡ್ತಾರೆ. ತಮ್ಮ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊಳ್ಳೋದು ಕೂಡ ಒಂದು ತಂತ್ರ. ನಿಮಗೆ ನಂಗೆ ಇನ್ನೊಂದು ಕುತೂಹಲ ಅಂದರೆ, ಈಗ ಸರ್ಕಾರ 52 ಜಾತಿಗಳಿಗೆ ಮತಾಂತರ ಕಾಲಂನಲ್ಲಿ ನೀವು ಯಾವುದಕ್ಕೆ ಮತಾಂತರ ಆಗಿದ್ದೀರಾ ಮೆನ್ಷನ್ ಮಾಡ್ಬೋದು ಅಂತ ಹೇಳಿದೆಯಲ್ಲ, ಈ ಗೌಡ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತಲ್ಲ, ಇವರು ನೆಕ್ಸ್ಟು ಕ್ಲೈಮ್ ಮಾಡಬೇಕಾದ್ರೆ ನಾವು ಗೌಡ್ರು ಅಲ್ಲ ಕುರುಬ ಅನ್ಬಿಟ್ಟು ಹಿಂದುಳಿದ ವರ್ಗಕ್ಕೆ ಅಂತ ಕ್ಲೈಮ್ ಮಾಡ್ತಾರ, ಅಥವಾ ಕ್ರಿಶ್ಚಿಯನ್ ಅನ್ಬಿಟ್ಟು ಅಲ್ಪಸಂಖ್ಯಾತ ಅಂತ ಕ್ಲೈಮ್ ಮಾಡ್ತಾರ, ಏನ್ ಮಾಡ್ತಾರೆ ಅಂತ ಕೂಡ ಈಗ ಅದನ್ನ ಇವರು ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂದ್ರೆ ಸವಲತ್ತುಗಳನ್ನ ಪಡೆಯುವಂತ ಸಂದರ್ಭದಲ್ಲಿ ಮತಾಂತರ ಆಗಿದ್ರೂ ಕೂಡ ಸವಲತ್ತುಗಳನ್ನ ಕಂಟಿನ್ಯೂ ಮಾಡಿರೋದ್ರ ಬಗ್ಗೆ ಆಕ್ಷೇಪಗಳು ಇದ್ದಿದ್ದೆ. ಅದು ಹಿಂದುಳಿದ ವರ್ಗಗಳಿರ್ಬೋದು, ಬೇರೆ ಬೇರೆ ಕಡೆ ಇರೋದು. ಸೊ ಒಂದು ಕಡೆ ನೀವು ಕನ್ವರ್ಟ್ ಆದ್ಮೇಲೆ ಅದರ ಸವಲತ್ತುಗಳನ್ನ ಪಡ್ಕೋಬಾರ್ದು ಅಂತೀರ. ಅದಕ್ಕೇನಾದ್ರೂ ಮಾಡಿಫೈ ಮಾಡುವಂತ ಪ್ರಯತ್ನವನ್ನ ಅಥವಾ ಅದನ್ನ ಸ್ಟ್ರಿಕ್ಟ್ ಆಗಿ ಸ್ಟಿಂಜೆಂಟ್ ಆಗಿ ಫಾಲೋ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಆವಾಗ ಓಕೆ ಕಾಲಮ್ನನ್ನು ಏನು ಹೊಸದಾಗಿ ಒರಿಜಿನೇಟ್ ಮಾಡೋದಕ್ಕೆ ಒಂದು ಅರ್ಥ ಅಂತ ಕರಿಬೋದು. ಅದರ್ವೈಸ್ ಓಕೆ, ಅದು ಅವರ ಇಷ್ಟ. ಈಗ ಕಾಲಮ್ ಹುಟ್ಟಾಕಿದ ಮಾತ್ರಕ್ಕೆ ಏನು ಭಯಂಕರ ವ್ಯತ್ಯಾಸ ಆಗ್ಬಿಡಲ್ಲ, ಕರ್ಕೊಳ್ಳಿ ಬಿಡಿ. ಈಗ ಕದ್ದು ಮುಚ್ಚಿ ಮಾಡ್ಕೊಂತ ಇರೋರು ಅಟ್ಲೀಸ್ಟ್ ಓಪನ್ ಆಗಿ ಕನ್ಫೆಸ್ ಮಾಡ್ಕೊಂಡಂಗೆ ಆಗುತ್ತೆ, ಅದು ಕ್ಲಿಯರ್ ಆದಂಗೆ ಆಗುತ್ತೆ, ಅದೊಂದು ಕ್ಲಾರಿಟಿ ಆಗುತ್ತೆ. ತಮಿಳ್ ಕ್ರಿಶ್ಚಿಯನ್ ಅಂತ ಹೇಳ್ಕೋಬಹುದು, ಅಥವಾ ದಲಿತದಿಂದ ನಾನು ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಅಂತ ಅವನು ಇದು ಮಾಡ್ಕೊತಾನೆ. ಇವ್ರು ಹೇಳ್ದಂಗೆ ಕದ್ದು ಮುಚ್ಚಿ ಹೋಗೋದು, ಸಾಮಾಜಿಕ ಭಯ, ಎಲ್ಲಿ ಯಾರು ಮತ್ತೆ ಸೇರಿಸ್ಕೊಳ್ಳಲ್ಲ ನಮ್ಮನ್ನಂತ ಭಯ ಇರ್ತಕ್ಕಂಥ. ನಾನು ಹೇಳ್ತಿದ್ದೀನಿ, ಮತಾಂತರ ಯಾಕೆ ಬಹುತೇಕ ಆಗ್ತಿರ್ತಕ್ಕಂಥ ಇಂಡಿಯಾದಲ್ಲಿ ಅಸಮಾನತೆ ನಿಜ ನಡೀತಿರೋದು. ಶೋಷಣೆ, ಅಸಮಾನತೆ, ಜಾತಿ ವ್ಯವಸ್ಥೆ, ಮೇಲು ಕೀಳು ಅನ್ನೋದು ಇರ್ತಕ್ಕಂಥ, ಬಡತನ, ನಿರುದ್ಯೋಗ ಮತ್ತು
ಆಮಿಷ ಇಷ್ಟು ಕಾರಣಕ್ಕಾಗಿ ಆಗ್ತಿರ್ತಕ್ಕ ಅದು ಕೂಡ ಹಿಂದೂ ಧರ್ಮದಲ್ಲೇ ಹೆಚ್ಚು ಆಗ್ತಿರ್ತಕ್ಕಂಥ ನಿಮ್ಗೆ ಇಸ್ಲಾಮಿಂದ ಯಾರು ಹಿಂದೂಗಳಿಗೆ ಬರ್ತಿದ್ದಾರೆ ಕ್ರೈಸ್ತರಿಂದ ಹಿಂದೂ ಬರ್ತಿದಾರ ಯಾಕೆ ಅಂದ್ರೆ ಹಿಂದೂ ಧರ್ಮದಲ್ಲಿ Okay, ಅಸಮಾನತೆ ಸಮಯದ ಜಾಸ್ತಿ ಅಭಾವ. ಇರ್ತಕ್ಕಂಥ ಇಲ್ಲೇ ಮುಗ್ಸೋಣ. ಅಂಬೇಡ್ಕರ್ ಅಂತವರು ಕೂಡ ಹಿಂದೂ ಧರ್ಮದ ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆಯನ್ನ ಖಂಡಿಸಿದಂತರು ಅವರು ಕೂಡ ಕೊನೆ ಗಳಿಗೆಯಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ ಇದು ಗೊತ್ತಿದೆ. ಓಕೆ